ಕಣಿವೆ ಭಾಗದಲ್ಲಿ ನೋಡಿ. ಸೊ ಅಂತ ಸ್ಥಿತಿ ಈಗಲೂ ಕೂಡ ಹೆಚ್ಚು ಕಡಿಮೆ ಒಂದು 10-15 ಬಾರಿಗಿಂತ ನೀವು ಕೇವಲ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವ ಡ್ರೋನ್ಗಳನ್ನ ಮಿಸೈಲ್ಗಳನ್ನ ಮಾತ್ರ ನೋಡ್ತಾ ಇದ್ದೀರಾ? ಭಾರತ ರಿಟಾಲಿಯೇಟ್ ಮಾಡ್ತಿದ್ಯಾ? ಹೌದು, ಅದು ರಿಟಾಲಿಯೇಟ್ ಮಾಡಿ ಕೆಳಗಡೆ ಬೀಳುತ್ತಲ್ಲ ಆ ಸದ್ದು, ಅಂದ್ರೆ ನೀವು ಅಲ್ಲೂ ಕೂಡ ಸ್ಫೋಟ ಆಗುತ್ತಲ್ಲ, ಆ ಸ್ಫೋಟ ಅಂದ್ರೆ ನಾವು ಅದನ್ನ ತಡೆದಿದ್ದೀವಿ ಅಂದ್ರೂ ಕೂಡ ಸ್ಫೋಟ ಆಗುತ್ತೆ. ಸೊ ಇಷ್ಟು ಆರಿದೆ ಅನ್ನುವಂಥದ್ದು ಕೂಡ ಲೆಕ್ಕ ಅಲ್ಲ. ಸೊ ಆ ರೀತಿಯಿಂದ ನೋಡಿ ಇನ್ನೂ ಕೂಡ ಸದ್ದು ನಿರಂತರವಾಗಿ ಕೇಳಿ ಬರ್ತಾ ಇದೆ. ಸುಮಾರು ಒಂದು 20-25 ಬಾರಿ ಆಯ್ತು ಇಲ್ಲಿಂದನೇ. ಎಲ್ಲರೂ ಕೂಡ ನೋಡಿ ಅಲ್ಲಿ ಒಂದು ನಿಮಗೆ ಹೋಗುವಂಥದ್ದು ಒಂದು ಮಿಣುಕು ಹೋಗ್ತಾ ಇರುವಂಥದ್ದು ನೋಡಿ ನಿಮಗೆ ಕಾಣಿಸ್ಬೋದು ಡೈರೆಕ್ಟ್ ದೃಶ್ಯಗಳು. ಅಲ್ಲಿ ಒಂದು ಮಿಣುಕು ಹೋಗ್ತಾ ಇರುವಂಥದ್ದು ಕೂಡ ಈಗ ನೋಡ್ತಾ ಇದ್ವಿ. ಸೊ ಅದು ಈಗ ಇನ್ನೊಂದು ಭಾಗಕ್ಕೆ ಹೋಗ್ತಾ ಇರುವಂಥದ್ದು. ಸೊ ಈ ಬೆಟ್ಟದ ಹಿಂಭಾಗ ಲಾಲ್ ಚೌಕ್ ದಾಲ್ ಲೇಕಿನ ಮುಂಭಾಗ ಇರುವಂತಹ ಒಂದು ಪಹಾಡಿ ಹಿಂಭಾಗ ಈ ರೀತಿ ಸದ್ದುಗಳು ಕೇಳಿ ಬರೋದು ಒಂದು ಕಡೆ. ಇನ್ನೊಂದು ಭಾಗಕ್ಕೆ ದಾಲ್ ಲೇಕಿನ ಇನ್ನೊಂದು ಭಾಗದಲ್ಲೂ ಲಾಲ್ ಚೌಕ್ನಿಂದ ಹೆಚ್ಚು ಕಡಿಮೆ 1.25 ಕಿಲೋಮೀಟರ್ ದೂರದಲ್ಲಿದ್ದೇನೆ. ಲಾಲ್ ಚೌಕ್ ನ ಅಕ್ಕಪಕ್ಕದಲ್ಲೂ ಕೂಡ ಸಂಭವಿಸಿದೆ ಅಂತ ಸುದ್ದಿ ಬರ್ತಾ ಇದೆ. ಪ್ಲೀಸ್ ಕನ್ಫರ್ಮ್ ಇಟ್. ಎಸ್, ಅದರ ಬಗ್ಗೆ ನೋಡ್ತೇನೆ, ಚೆಕ್ ಮಾಡ್ತೀವಿ ಅಜ್ಜಿ. ಸೊ ಅಂತ ಸ್ಥಿತಿ ಇಲ್ಲಿ ಇರುವಂತದ್ದು. ಹಾಗಾಗಿ ಈಗಲೂ ನೋಡಿ ಈಗ ಓಪನ್ ಫೈರ್ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ ಮೇಲಕ್ಕೆ ಸಿಡಿದಿರುವಂತದ್ದು ಕೂಡ ನಮಗೆ ಏನು ಒಂದು ರೀತಿಯಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲಿ ಏನು ಸಿಡಿಯುತ್ತೆ ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ. ಈಗ ನೋಡಿ ಬ್ಲಾಕ್ಔಟ್ ಆಯ್ತು, ಇಡೀ ಏರಿಯಾ ಬ್ಲಾಕ್ಔಟ್ ಆಯ್ತು. ಎಲ್ಲ ಕೂಡ ಏನು ಕರೆಂಟ್ ಎಲ್ಲ ಕಡೆ ತೆಗೆದ್ಬಿಟ್ರು. ಯಾಕಂದ್ರೆ ಸೆನ್ಸರ್ ಆಗುತ್ತೆ ಅನ್ನೋಂಥ ಕಾರಣಕ್ಕೆ ಇಲ್ಲಿ ಬಂದಂಥವ್ರು ಕೂಡ ನೀವು ಲೈಟ್ ಆಫ್ ಮಾಡ್ಕೊಂಡು ಹೋಗಿ ಅನ್ನೋವಂಥದ್ದನ್ನ ನಮಗೂ ಕೂಡ ಸೂಚನೆಗಳು ಕೊಡ್ತಾ ಇದ್ದಾರೆ ಇಲ್ಲಿ ಲೋಕಲ್ಲು. ಸೊ ಆದರೂ ಕೂಡ ಈ ಒಂದು ಬ್ಲಾಕ್ಔಟ್ ಅಂದ್ರೆ ಪೂರ್ತಿಯಾಗಿ ಇಡೀ ಏರಿಯಾದಲ್ಲಿ ಕರೆಂಟ್ ತೆಗೆದ್ರು. ನಿನ್ನೆಯೂ ಅಷ್ಟೇ ಸುಮಾರು 12 ಗಂಟೆಗಳ ಕಾಲ ಶ್ರೀನಗರದ ಒಂದು ಭಾಗದಲ್ಲಿ ಕರೆಂಟೇ ಕೊಟ್ಟಿರಲಿಲ್ಲ ಈ ಘಟನೆ ಆದ್ಮೇಲೆ, ಜಮ್ಮುವಲ್ಲಿ ಆದ ತಕ್ಷಣ. ಆದ್ರೆ ರಾತ್ರಿ ಪುನಃ ಅಲ್ಲೂ ಕೂಡ ಆಯ್ತು. ಆನಂತರ ಇವತ್ತು ಪೂರ್ತಿಯಾಗಿ ಶ್ರೀನಗರದ ಕಡೆ ಶಿಫ್ಟ್ ಆಗಿರುವಂತದ್ದು. ಇದು ಬಹಳ ಆತಂಕ ಸೃಷ್ಟಿ ಮಾಡುವಂಥದ್ದು. ಯಾಕಂದ್ರೆ ಇವತ್ತಿನ ಬೆಳಗ್ಗೆ ಮತ್ತೆ ನಿನ್ನೆ ಸಂಜೆಯಿಂದಲೂ ಕೂಡ ಈ ರೀತಿ ಶ್ರೀನಗರದ ಕಡೆಯಿಂದ ಶಿಫ್ಟ್ ಆಗಿರುವಂತದ್ದು ದಾಳಿ. ಅದು ಬಹಳ ಇಲ್ಲಿಗರಿಗೆ ಅಂದ್ರೆ ಶ್ರೀನಗರದ ವಾಸಿಗಳಿಗೆ ನಮ್ಮ ಕಡೆ ತಿರುಗಲ್ಲ ಅನ್ನುವಂತ ಒಂದು ಖುಷಿಯಲ್ಲಿದ್ರು. ಮತ್ತೆ ಆ ತರದ ಭಾವನೆ ಇರಲಿಲ್ಲ, ನಮ್ಮ ಕಡೆ ದಾಳಿ ಆಗೋದು ಕಡಿಮೆ ಅನ್ನುವಂತ ಇದರಲ್ಲಿದ್ರು. ಆದ್ರೆ ನಿನ್ನೆ ಸಂಜೆಯಿಂದ ಶುರುವಾಗಿರುವಂತದ್ದು. ಬೆಳಿಗ್ಗೆಯೂ ಕೂಡ ನಾವು ಬೆಳಿಗ್ಗೆ 6 ಗಂಟೆಗೆ ಲೈವ್ ಕೊಡುವಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಸೆಲ್ಗಳು ಸಿಡಿದಿದ್ದು, ಆ ಸದ್ದು ಎಲ್ಲವನ್ನು ಕೂಡ ಲೈವ್ ದೃಶ್ಯಾವಳಿಗಳಲ್ಲಿ ನಾವು ತೋರಿಸಿದ್ವಿ. ಅಜಿತ್, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.